ಪ್ರಿಯರೇ, ದೇವರು ಪಾಪ ಕ್ಷಮಾಪಣೆ ಮಾಡುವಂಥ ದೇವರು ನಮಗೆ ಪವಿತ್ರಾತ್ಮನ ವರಗಳನ್ನು ತುಂಬಿಸುವಂಥ ದೇವರು. ಯೋಹಾನ 7ನೇ ಅಧ್ಯಾಯ 37ರಿಂದ 39 ನಾವು ಧ್ಯಾನ ಮಾಡುವುದಾದರೆ ಅಲ್ಲಿ ದೇವರು ವಾಗ್ದಾನ ಕೊಡ್ತಾರೆ. ಹಬ್ಬದ ಆ ಮಹಾ ದಿವಸದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹವು ಹೇಳಿದ ಪ್ರಕಾರ ಆತನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ದೇವರು ಕೂಗಿ ಹೇಳ್ತಾರೆ, ಜೀವಕರ ಆ ನೀರನ್ನು ಕುಡಿದರೆ ನೀರಡಿಕೆಯಾಗುವುದೇ ಇಲ್ಲ. ಅದನ್ನು ಗಮನಿಸಬೇಕು ಪ್ರಿಯರೇ. ಹೊಳ್ಳೆಗಳು ಹರಿಯುತ್ತವೆ. ಯಾಕಂದರೆ ಯೇಸು ಇನ್ನು ಮಹಿಮೆಯನ್ನು ಹೊಂದಿರಲಿಲ್ಲವಾದ್ದರಿಂದ ಪವಿತ್ರಾತ್ಮನು ಇನ್ನೂ ಕೊಡಲ್ಪಟ್ಟಿರಲಿಲ್ಲ ಅಂತ ಒಂದು ತರ್ಜಿಮೆ ಹೇಳ್ತದೆ. ಆದರೆ ದೇವರ ವಾಗ್ದಾನಗಳು ಎಂದಿಗೂ ತಾವಾಗಿಯೇ ನೆರವೇರುವುದಿಲ್ಲ. ದೇವರ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು ಎಂದಿವೆ ಎನ್ನುವುದನ್ನು ಗ್ರಹಿಸಬೇಕು. ನಾವು ನಮ್ಮ ಸ್ವಚಿತ್ತದಿಂದ ಆಮೇನ್ ಎಂದು ಸೇರಿಸಿದಾಗ ಮಾತ್ರವೇ ನಾವು ಅವುಗಳನ್ನು ಹೊಂದಿಕೊಳ್ತೇವೆ. ಆಮೇನ್ ಅಂತಂದರೆ ಹೊಂದಿಕೊಳ್ತೇವೆ ಎಂಬುದಾಗಿ ನಾವು ಗ್ರಹಿಸಬೇಕಾಗ್ತದೆ ಪ್ರಿಯರೇ. 2 ಕೊರಿಂಥ 1ನೇ ಅಧ್ಯಾಯ 20 ನಾವು ನೋಡುವುದಾದರೆ, ಆದುದರಿಂದ ನನ್ನ ಮೂಲಕ ದೇವರಿಗೆ ಮಹಿಮೆ ಉಂಟಾಗುವಂತೆ ದೇವರ ಎಲ್ಲ ವಾಗ್ದಾನಗಳು ಆತನಲ್ಲಿ ಹೌದಾಗಿವೆ, ಆತನಲ್ಲಿಯೇ ಆಮೇನ್ ಆಗಿವೆ. ವಾಗ್ದಾನಗಳು ದೇವರು ನಮಗೆ ಕೊಟ್ಟಾಗ ನಾವು ಅವುಗಳನ್ನು ಹೊಂದಿಕೊಳ್ಳಬೇಕು. ಕೇಳುವವನು ಸ್ವಲ್ಪವೂ ಸಂದೇಹ ಪಡಿದೆ ನಂಬಿಕೆಯಲ್ಲಿ ಕೇಳಿಕೊಳ್ಳಲಿ. ನಮಗೆ ಒಂದು ನಂಬಿಕೆ, ಆ ನಂಬಿಕೆಯಿಂದ ಕೇಳಿಕೊಂಡಾಗ ಅದನ್ನು ನಾವು ಹೊಂದಿಕೊಳ್ತೇವೆ ಪ್ರಿಯರೇ. ನೋಡಿ, ಫಿಲಿಪ್ಪಿ ನಾವು ನೋಡುವುದಾದರೆ ಅಲ್ಲಿ ನಾವು ಗಮನಿಸ್ತೇವೆ, ಮುಖ್ಯವಾಗಿ ನೀವು ಬಹು ಹೆಚ್ಚಾಗಿ ಭಯದಿಂದ ನಡುಗುತ್ತಾ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ನಾವು ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಬೇಕಾಗಿದೆ. ದೇವರ ಚಿತ್ತದಂತೆ ದೇವರ ಉದ್ದೇಶವನ್ನು ನಾವು ನಡೆಸಬೇಕಾಗಿದೆ ಪ್ರಿಯರೇ. ಅದು ನಮ್ಮ ಮೊದಲ ಆದ್ಯತೆ ಆಗಬೇಕು. ಆಗ ದೇವರು ಆಶೀರ್ವದಿಸ್ತಾನೆ, ಹೇರಳವಾಗಿ ಆಶೀರ್ವದಿಸ್ತಾನೆ. ಫಲ ಕೊಡುವಂಥ ದೇವರು, ಉನ್ನತಕ್ಕೆ ನಡೆಸುವಂಥ ದೇವರು ಉನ್ನತವಾದಂಥದ್ದನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ದೇವರು ಒಂದು ವಾಗ್ದಾನ ಕೊಟ್ಟರೆ ಸಾಕು, ಆ ವಾಗ್ದಾನ ನಮ್ಮ ಜೀವಿತಗಳಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ದೃಢವಾದಂಥ ವಿಶ್ವಾಸ, ಒಂದು ದೃಢವಾದಂಥ ನಂಬಿಕೆ, ಒಂದು ದೃಢವಾದಂಥ ಆತ್ಮವಿಶ್ವಾಸ ನಮ್ಮೊಳಗಡೆ ಬರಬೇಕಾಗಿದೆ ಪ್ರಿಯರೇ. ಆಗ ಎಲ್ಲವೂ ನಡೆಯುತ್ತೆ. ಅದು ನಿತ್ಯ ಜೀವ. ದೇವರು ಕೊಡುವಂಥದ್ದು ನಿತ್ಯ ಜೀವ. ಆ ಜೀವವನ್ನು ಹೊಂದಿಕೊಳ್ಳಬೇಕಂತಂದರೆ ನಾವು ದೇವರೊಂದಿಗೆ ಇಜ್ಜೋಡಾಗಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವಾ, ಜೀವಕರವಾದಂಥ ನೀರುಗಳನ್ನು ಬರಮಾಡಿದ ದೇವರೇ, ನಮ್ಮನ್ನು ಆಶೀರ್ವದಿಸಪ್ಪ. ದೇವರೇ, ನಾವು ಪಾಪಿಗಳು ಸ್ವಾಮಿ. ನೀವು ಹೇಳಿದ್ದೀರಪ್ಪ, ಜೀವನ್ ಮರಣಗಳು ನಿನ್ನ ನಾಲಿಗೆಯ ವಶ ಎಂಬುದಾಗಿ. ದೇವರೇ, ಅನೇಕ ಸಲ ಸ್ವಾಮಿ ನಮ್ಮ ನಾಲಿಗೆಗಳಲ್ಲಿ ತಪ್ಪಾಗಿ ಮಾತನಾಡಿದ್ದೇವಪ್ಪ, ಅವಿಶ್ವಾಸದಿಂದ ಪ್ರಾರ್ಥಿಸಿದ್ದೇವಪ್ಪ. ಎಸಪ್ಪ, ನಮ್ಮನ್ನು ಮನ್ನಿಸು ಸ್ವಾಮಿ. ನಮ್ಮ ಎಲ್ಲ ಪಾಪದ ಕಾರ್ಯಗಳನ್ನು ನಿಮ್ಮ ರಕ್ತದಿಂದ ತೊಳೆಯಪ್ಪ. ಅದ್ಭುತ ಮಾಡು ಸ್ವಾಮಿ. ಪರಲೋಕದ ದೇವದೂತರನ್ನು ಕಳಿಸಿಕೊಡು ಸ್ವಾಮಿ. ಒಂದು ಬಲವಾದಂಥ ಒಂದು ಅಭಿಷೇಕ ಇಳೀಲಿ ಸ್ವಾಮಿ. ಯಾರ್ಯಾರು ಮಕ್ಕಳು ನೋಡ್ತಾ ಇದ್ರು ಅವ್ರಿಗೊಂದು ನೂತನವಾದಂಥ ಒಂದು ಅಭಿಷೇಕ ಇಳೀಲಿ ಸ್ವಾಮಿ. ಸಹಾಯ ಮಾಡಪ್ಪ
ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಹಲ್ಲೆಲೂಯಾ.